ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಪುನರ್ಪುಳಿಯ ಸಾರನ್ನು ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಪಿತ್ತಬಾಧೆಯಿಂದ ಬಳಲ್ತಾ ಇರುವವರಿಗೆ ಈ ಪುನರ್ಪುಳಿಯ ಸಾರು ಆರೋಗ್ಯಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈ ಸಾರನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಈರುಳ್ಳಿಯ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ಈ ರೀತಿ ಕೆರೆಯುವುದರಿಂದ ಸಿಪ್ಪೆಯನ್ನು ಸುಲಭವಾಗಿ ತೆಗೆದುಕೊಳ್ಬೋದು. ನಾನು ಸಿಪ್ಪೆಯನ್ನು ತೆಗೆದು ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ತೊಳೆದುಕೊಳ್ಳುವ. ನಾನಿಲ್ಲಿ ಕಾಯಿ ಮೆಣಸು ಒಂದನ್ನೇ ಕಟ್ ಮಾಡಿಕೊಳ್ತಾ ಇದ್ದೀನಿ. ನಾನು ಪುನರ್ಪುಳಿ ಸಾರಿಗೆ ಸ್ವಲ್ಪ ಸಾಂಬಾರು ಪೌಡರು ಯೂಸ್ ಮಾಡ್ತಾ ಇರೋದ್ರಿಂದ ಕಾಯಿ ಮೆಣಸು ಒಂದೇ ಕಟ್ ಮಾಡಿಕೊಳ್ತಾ ಇರೋದು. ಕೆಲವರು ಕಾಯಿ ಮೆಣಸನ್ನು ಜಾಸ್ತಿ ಇಷ್ಟಪಡ್ತಾರೆ, ಅಂಥವರು ಒಂದು 2-3 ಕಾಯಿ ಮೆಣಸನ್ನು ಕಟ್ ಮಾಡಿಕೊಳ್ಬೋದು. ಇವಾಗ ಈರುಳ್ಳಿಯನ್ನು ಉದ್ದ ಉದ್ದ ಕಟ್ ಮಾಡಿಕೊಳ್ಬೇಕು. ನಂತರ ಅಡ್ಡ ಕಟ್ ಮಾಡಿಕೊಂಡ್ರೆ ಪೀಸು ಸಣ್ಣ ಸಣ್ಣಗೆ ಆಗ್ತದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಅಡ್ಡ ಕಟ್ ಮಾಡಿಕೊಳ್ಬೇಕು. ಸ್ವಲ್ಪ ದೊಡ್ಡ ಕಟ್ ಮಾಡಿದರೂ ಏನೂ ಅಡ್ಡಿ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ನೋಡಿ ಇಷ್ಟು ದೊಡ್ಡ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಫ್ರೆಂಡ್ಸ್, ನಾವು ತೋಟದಲ್ಲಿ ಅಡುಗೆ ಮಾಡ್ತಾ ಇರೋದ್ರಿಂದ ಪುನರ್ಪುಳಿ ಸಾಂಬಾರಿಗೆ ಏನೆಲ್ಲ ಬೇಕೋ ಅದನ್ನು ಒಂದು ಟಬ್ಬಲ್ಲಿ ತಂದು ಈ ರೀತಿ ಹರಡಿ ಇಟ್ಕೊಂಡಿದ್ದೇವೆ. ಈಗ ನಾವು ಒಗ್ಗರಣೆಗೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿ ಸುಲಿದು ಜಜ್ಜಿ ಇಟ್ಕೊಳ್ತಾ ಇದ್ದೇನೆ. ನನ್ನ ಮಕ್ಕಳು ಬೆಳ್ಳುಳ್ಳಿ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಜಜ್ಜಿಕೊಳ್ತಾ ಇದ್ದೇನೆ. ನಿಮಗೆ ಕಡಿಮೆ ಬೇಕಿದ್ರೆ ಕಡಿಮೆನೂ ಜಜ್ಜಿಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಒಲೆ ಉರಿತಾ ಉಂಟು. ನಾನೀಗ ಮಣ್ಣಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಒಗ್ಗರಣೆಗೆ ಒಂದು 2 ಚಮಚ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ, ಜಾಸ್ತಿ ಬೇಕಂತ ಇಲ್ಲ. ನಮಗೆ ಆನಿಯನ್ ಫ್ರೈ ಮಾಡೋದಕ್ಕೋಸ್ಕರ ನಾವು ಎಣ್ಣೆಯನ್ನು ಹಾಕ್ತಾ ಇರೋದು. 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ ಎಸಳು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕರಿಬೇವಿನ ಮರ. ಇವಾಗ ನಾನು ಒಗ್ಗರಣೆಗೆ ಒಂದು 2-3 ಎಲೆ ಕರಿಬೇವನ್ನು ಕೊಯ್ತಾ ಇದ್ದೇನೆ. ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮರ ಸ್ವಲ್ಪ ಎತ್ತರ ಇರೋದ್ರಿಂದ ಅವರು ಕೊಯ್ದು ಕೊಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಒಂದು 5-6 ಎಸಳು ಕರಿಬೇವನ್ನು ಕೊಯ್ದುಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಬಿಡಿ ಬಿಡಿಯಾಗಿ ಒಗ್ಗರಣೆಗೆ ಹಾಕಿಕೊಳ್ತಾ ಇದ್ದೇನೆ. ಸಾಸಿವೆ ಚಟ್ಪಟ್ ಅಂತ ಸಿಡಿಯೋ ತನಕ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಸಾಸಿವೆ ಚಟಪಟ ಅಂತ ಸಿಡಿತಾ ಉಂಟು. ಈಗ ನಾನು ಇದಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ಇದು 1 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ 1 ನಿಮಿಷ ಫ್ರೈ ಆಯಿತು. ನೋಡಿ ಫ್ರೆಂಡ್ಸ್, ಇದು ಪುನರ್ಪುಳಿಯ ನೀರು. ನಾನು ಬಿಸಿ ನೀರಿನಲ್ಲಿ ಒಂದು 3 ಗಂಟೆ ನೆನೆಯಲಿಕ್ಕೆ ಹಾಕಿದ್ದೇನೆ. ತಣ್ಣೀರಲ್ಲಿ ಆದರೆ ಒಂದು 4ರಿಂದ 5 ಗಂಟೆನಾದರೂ ನೆನೆಯಬೇಕಾಗ್ತದೆ. ಪುನರ್ಪುಳಿ ನೆನೆಸಿಟ್ಟ ನೀರನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನಾನು ಸಿಪ್ಪೆಯನ್ನು ಹಾಕಿಕೊಳ್ತಾ ಇಲ್ಲ, ಖಾಲಿ ನೀರನ್ನು ಮಾತ್ರ ಹಾಕಿಕೊಳ್ತಾ ಇರೋದು. ಸಿಪ್ಪೆ ಬೇಕಿದ್ರೆ ಹಾಕ್ಕೊಳ್ಬೋದು. ಎಲ್ಲ ಊಟ ಮಾಡುವಾಗ ಎಲ್ಲ ಹೆಕ್ಕಿ ಇಡಲಿಕ್ಕೆಲ್ಲ ರಗಳೆ ಆಗ್ತದೆ, ಅದಕ್ಕೆ ಖಾಲಿ ನೀರನ್ನು ಹಾಕಿದರೆ ಎಲ್ಲವನ್ನು ಒಟ್ಟಿಗೆ ಊಟ ಮಾಡ್ಬೋದು. ನಾನು ಇದೇ ಸಿಪ್ಪೆಗೆ ಪುನಃ ನೀರನ್ನು ಹಾಕಿಕೊಂಡು ಈ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಬಿಟ್ಕೊಳ್ತದೆ ನೀರು ಹಾಕುವಾಗ. 1 ಕಪ್ ಪುನರ್ಪುಳಿಯ ನೀರಿಗೆ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಬೇಕು. ಪುನಃ 1 ಲೋಟ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಮನೆಯಲ್ಲಿ ಜನರಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಬೋದು. ಒಂದು 2 ದಿನ ಬಿಸಿ ಮಾಡಿ ಇಟ್ಟರೆ ಹಾಳಾಗೋದಿಲ್ಲ. ಈಗ ಇದಕ್ಕೆ 1 ಚಮಚ ಸಾಂಬಾರು ಪೌಡರ್ ಹಾಕಿಕೊಳ್ತಾ ಇದ್ದೇನೆ. ಇದು ಹುಳಿ ಇರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗ್ತದೆ. ಸ್ವಲ್ಪ ಬೆಲ್ಲ. ಕುದಿ ಬಂದ ಮೇಲೆ ಟೇಸ್ಟ್ ನೋಡಿ ಬೆಲ್ಲ ಮತ್ತು ಉಪ್ಪನ್ನು ಬೇಕಿದ್ರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಕುದಿ ಬರಲಿಕ್ಕೆ ಇಡುವ.
ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ಟೇಸ್ಟ್ ನೋಡಿ, ಉಪ್ಪು ಮತ್ತು ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು. ಪುನರ್ಪುಳಿ ಸಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕುವ. ನನ್ನ ಹತ್ರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದದ್ದು, ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿನೂ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಾ ಇದ್ದೇನೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದದ್ರಿಂದ ನಾನು ಬೇವ್ರ ಸೊಪ್ಪು ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂಚೂರು ಕುದಿ ಬಂದರೆ ಸಾಕಾಗ್ತದೆ. ಬಿಸಿ ಬಿಸಿಯಾಗಿರುವ ಪುನರ್ಪುಳಿ ಸಾರು ರೆಡಿ ಆಯಿತು. ಫ್ರೆಂಡ್ಸ್, ನೀವು ಸಹ ಟ್ರೈ ಮಾಡಿ. ಪುನರ್ಪುಳಿಯ ಸಾರು ಅನ್ನದ ಜೊತೆ ಊಟ ಮಾಡಲಿಕ್ಕೆ ತುಂಬಾ ಸೂಪರಾಗಿರ್ತದೆ. ಇದಕ್ಕೆ ಬೇರೆ ಏನು ಪಲ್ಯ ಬೇಕಂತ ಇಲ್ಲ. ಬಿಸಿಯಾಗಿರೋ ಪುನರ್ಪುಳಿ ಸಾರು ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.